ಯಾವುದೇ ತೊಂದರೆ ಆಗದಿರಲಿ ಅಂತ ಬೆಂಗಳೂರಿನ ಪ್ರಮುಖ ರಸ್ತೆಗಳಿಗೆ ಅಡ್ಡಲಾಗಿ ಈ ಸ್ಕೈವಾಕರ್ಗಳನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಆದರೆ ಈ ಸ್ಕೈವಾಕರ್ಗಳಲ್ಲಿ ಓಡಾಡೋದು ಬಿಟ್ಟು ಜನ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಯಾಕೆ? ಸ್ಕೈವಾಕರ್ಗಳ ಸಮಸ್ಯೆಯ ಅಥವಾ ಜನರ ಸಮಸ್ಯೆಯ? ಇದು ನಮ್ಮ ಹೆಮ್ಮೆಯ ರಾಜಧಾನಿಯ ಪ್ರಮುಖ ರಸ್ತೆಗಳಲ್ಲಿ ತಲೆ ಎತ್ತಿ ನಿಂತಿರುವ ಸ್ಕೈವಾಕರ್ಗಳು. ಬೆಂಗಳೂರು ಬೆಳೆಯಿತು, ಜನಸಂದಣಿ ಹೆಚ್ಚಿತು, ಜೊತೆಗೆ ವಾಹನಗಳ ಸಂಖ್ಯೆಯೂ ಏರಿತು. ಪರಿಣಾಮ ರಸ್ತೆ ಅವ್ಯವಸ್ಥೆಯ ಆಗರವಾಯಿತು. ಜನ ಎಲ್ಲೆಂದರಲ್ಲಿ ರಸ್ತೆ ದಾಟಲು ಪ್ರಾರಂಭಿಸಿದ್ರು. ಇದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಲಾರಂಭಿಸಿತು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿರುವ ಜೀಬ್ರಾ ಕ್ರಾಸಿಂಗ್ ಇದ್ರೂ ಜನ ಅದರ ಮೇಲೆ ರಸ್ತೆ ದಾಟೋದೇ ಇಲ್ಲ. ತಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ದಾಟಿ ವಾಹನ ಸವಾರರಿಗೆ ಕಿರಿಕಿರಿಯುಂಟು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪ್ರಾಣಕ್ಕೂ ಕುತ್ತು ತರುತ್ತಿದ್ದಾರೆ. ಈ ಸಮಸ್ಯೆ ನಿವಾರಿಸುವ ಸಲುವಾಗಿಯೇ ಸರ್ಕಾರ ಖಾಸಗಿ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಜನದಟ್ಟಣೆ ಹೆಚ್ಚಿರುವ ಪ್ರಮುಖ ರಸ್ತೆಗಳಲ್ಲಿ ಸ್ಕೈವಾಕರ್ಗಳನ್ನು ನಿರ್ಮಿಸುತ್ತಿದೆ. ಹಾಗೂ ಕೆಲ ಸ್ಕೈವಾಕರ್ಗಳಿಗೆ ಲಿಫ್ಟು ಅಳವಡಿಸಿದ್ರು. ಈ ಸ್ಕೈವಾಕರ್ಗಳ ನಿರ್ಮಾಣ ವೆಚ್ಚ ಎಷ್ಟು ಗೊತ್ತಾ? ಸ್ಕೈವಾಕರ್ ವೆಚ್ಚದ ವಿವರ. ಸಾಮಾನ್ಯ ಸ್ಕೈವಾಕರ್ ಸರಾಸರಿ 40 ರಿಂದ 50 ಲಕ್ಷ. ಲಿಫ್ಟ್ ಇರೋ ಸ್ಕೈವಾಕರ್ ಸರಾಸರಿ 1.5 ಕೋಟಿ. ಸಾಮಾನ್ಯ ಸ್ಕೈವಾಕರ್ ನಿರ್ಮಾಣ ವೆಚ್ಚ ಸರಾಸರಿ 40 ರಿಂದ 50 ಲಕ್ಷ. ಅದೇ ಪಾಶ್ ಆಗಿದ್ದು ಲಿಫ್ಟ್ ಇದ್ರೆ 1.5 ಕೋಟಿ ವೆಚ್ಚ ತಗಲುತ್ತೆ. ಸ್ಕೈವಾಕರ್ ನೀರಲ್ಲಿಟ್ಟ ಹೋಮ. ಎಸ್, ಇಷ್ಟು ದುಬಾರಿಯ ಸ್ಕೈವಾಕರ್ ನಿರ್ಮಾಣ ಯೋಜನೆ ಮಾತ್ರ ನೀರಲ್ಲಿಟ್ಟ ಹೋಮದಂತಾಗಿವೆ. ಯಾಕಂದ್ರೆ ಈ ಸ್ಕೈವಾಕರ್ಗಳನ್ನು ಬಳಸುವವರೇ ಇಲ್ಲ. ಸರ್ಕಾರ ನಮ್ಮ ತೆರಿಗೆ ದುಡ್ಡಲ್ಲಿ ಕೋಟ್ಯಾಂತರ ಖರ್ಚು ಮಾಡಿದೆ ಸ್ಕೈವಾಕರ್ನ. ಜನಗಳು ಬೇಜವಾಬ್ದಾರಿಯಿಂದ ಜೊಳೆ ಓಡ್ತಾ ಇದ್ದಾರೆ. ಇದನ್ನು ಉಪಯೋಗಿಸ್ಕೊಬೇಕಲ್ಲ. ಜನಗಳಿಗೆ ಲಿಫ್ಟ್ ಹತ್ತಿ ಬರೋದಕ್ಕೂ ಕೆಲವರಿಗೆ ಕಷ್ಟ ಅಂತ ಹೇಳ್ತಾರೆ, ಪೈಪ್ ಇಲ್ಲ ಅಂತಾರೆ. ಅವ್ರಿಗೆ ಎಷ್ಟೋ ಕಷ್ಟ. ಜನಗಳು ಅಷ್ಟೊಂದು ಸ್ವಲ್ಪ ಸೋಂಬೇರಿನೂ ಆಗಿದ್ದಾರೆ. ಅವ್ರಿಗೆ ಸೇಫ್ಟಿ ಇಲ್ಲ. ಇಲ್ಲಿ ಕೆಳಗಡೆ ಓಡಾಡಿದ್ರೆ ಅವ್ರಿಗೆ ಅಪಾಯ ಜಾಸ್ತಿ ಇದೆ. ಗಾಡಿಗಳು ತುಂಬ ಜಾಸ್ತಿ ಹೋಗುತ್ತೆ, ವಾಹನಗಳು. ಅವ್ರ ಸೇಫ್ಟಿ ಬಗ್ಗೆ ಅವ್ರಿಗೆ ಇಲ್ಲ. 2 ನಿಮಿಷ ಓಡಿಸೋಕ್ಕೋಸ್ಕರ ಅವ್ರ ಜೀವನ ಹಾನಿ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಸರ್. ನಗರದ ಹೆಚ್ಚಿನ ಸ್ಕೈವಾಕರ್ಗಳು ಜನ ಸಂಚರಿಸದೆ ಬಿಕೋ ಅನ್ನುತ್ತಿವೆ. ಅಚ್ಚರಿಯ ವಿಚಾರ ಅಂದ್ರೆ ಜನರಿಗೆ ಅನುಕೂಲವಾಗ್ಲಿ ಅಂತ ಸ್ಕೈವಾಕರ್ಗಳಲ್ಲಿ ಲಿಫ್ಟ್ಗಳ ಫೆಸಿಲಿಟಿ ಇಟ್ಟರೂ ಕೂಡ ಜನರು ಅದರ ಸದ್ಬಳಕೆ ಮಾಡುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಜನರ ಬೇಜವಾಬ್ದಾರಿತನ. ಯೂಸು ಕೆಲವರು ಮಾಡ್ತಾರೆ, ಕೆಲವರು ಬಂದ್ಬಿಟ್ಟು ಎಮರ್ಜೆನ್ಸಿ ಕೆಲಸ ಇದೆ, ಲಿಫ್ಟಲ್ಲಿ ಹತ್ತಿ ಹೋಗಿ ಬರೋಕ್ಕೆ ಅವ್ರಿಗೆ ಒಂಥರ ಕಷ್ಟ ಆಗುತ್ತೆ. ಲಿಫ್ಟ್ ಇದ್ದರೂ ಕೆಲವರು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಒಂಥರ ಭಾಳ ಎಮರ್ಜೆನ್ಸಿ ಇರುತ್ತೆ ಅವರಿಗೆ. ಈಗ ಲಿಫ್ಟು 2 ಕಡೆ ಇಳಿಬೇಕಲ್ಲ, ಒಂದು ಕಡೆ ಹತ್ತಿ ಮತ್ತೆ ಒಂದು ಕಡೆ ಇಳಿಬೇಕು. ವಯಸ್ಸಾದವ್ರಿಗೆ ಲಿಫ್ಟ್ ಇದೆ. ಆದರೆ ಅಂತೂ ವಯಸ್ಸಾದವರು ನಾವು ಹೋಗ್ತೀವಿ ಅಂದರೆ ಕೆಲವರು ಬೇಡ, ಹೋಗೋಣ ಕೆಳಗಡೆ ಹೋಗೋಣ, ಲೇಟ್ ಆಗುತ್ತೆ ಅಂತಾರೆ. ಯಾಕೆಂದರೆ ನಾವು ಕೇಳ್ತೀವಿ ಮಾತನ್ನು. ಸಾರ್ವಜನಿಕರ ಹಣದಿಂದ ಸಾರ್ವಜನಿಕರ ಉಪಯೋಗಕ್ಕೆ ನಿರ್ಮಿಸಿರುವ ಈ ಸ್ಕೈವಾಕರ್ಗಳ ಬಳಕೆಯ ಬಗ್ಗೆ ಜನಜಾಗೃತಿ ಮೂಡಿಸಬೇಕು. ಸ್ಕೈವಾಕರ್ಗಳನ್ನು ಕಡ್ಡಾಯವಾಗಿ ಬಳಸಲೇಬೇಕು ಎನ್ನುವ ನಿಯಮಗಳನ್ನು ಸರ್ಕಾರ ಮಾಡಬೇಕು. ಆದರೆ ಸರ್ಕಾರ ಅಂತಹ ಯಾವ ಪ್ರಯತ್ನವನ್ನು ಮಾಡದೆ ಜನರ ಹಣ ವ್ಯರ್ಥ ಮಾಡುತ್ತಿದೆ ಅನ್ನೋದು ಸಾರ್ವಜನಿಕರ ದೂರು. ನಿಜ, ರಸ್ತೆ ದಾಟೋದು ಸುರಕ್ಷಿತ ಅಲ್ಲ. ಆದರೆ ಸ್ಕೈವಾಕರ್ ಎಕ್ಸಲೇಟರ್ ಹಾಳಾಗಿದೆ. ಹಾಗಾಗಿ ಜನ ರಸ್ತೆ ದಾಟೋದನ್ನು ಆಯ್ಕೆ ಮಾಡ್ತಾರೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಕೈವಾಕರ್ ಮಾಡಿದೆ. ಆದರೆ ಏನು ಪ್ರಯೋಜನ? ಅದನ್ನು ಸರಿಯಾಗಿ ಕಾಂಟ್ರಾಕ್ಟರ್ಗಳು ನಿರ್ವಹಿಸುತ್ತಿಲ್ಲ. ಇನ್ನು ಕೆಲವು ಕಡೆ ಅಧ್ಯಯನ ಮಾಡದೆ ಅವೈಜ್ಞಾನಿಕವಾಗಿ ಜನರ ಅನುಕೂಲವನ್ನು ನೋಡದೆ ಕಾಂಟ್ರಾಕ್ಟರ್ಗಳ ಅನುಕೂಲಕ್ಕೆ ತಕ್ಕ ಹಾಗೆ ಸ್ಕೈವಾಕರ್ ನಿರ್ಮಿಸಿದ್ದಾರೆ. ಇದು ಈ ಯೋಜನೆಯ ವೈಫಲ್ಯಕ್ಕೆ ಮತ್ತೊಂದು ಕಾರಣ ಆಗಿದೆ. ಕೈಕಟ್ಟಿ ಕುಳಿತಿದ್ದಾರೆ ಟ್ರಾಫಿಕ್ ಪೊಲೀಸರು. ಇನ್ನು ಟ್ರಾಫಿಕ್ ಪೊಲೀಸರಿಗೂ ಟ್ರಾಫಿಕ್ ನಿಯಮ ಪಾಲನೆಗಿಂತ ಫೈನ್ ಕಲೆಕ್ಟ್ ಮಾಡುವುದರಲ್ಲೇ ಮಗ್ನರಾಗಿರ್ತಾರೆ. ತಮ್ಮ ಕಣ್ಣ ಮುಂದೆಯೇ ನಿಯಮ ಉಲ್ಲಂಘಿಸಿ ರಸ್ತೆ ದಾಟಿದ್ರೂ ಅವರು ಜನರಿಗೆ ಬುದ್ಧಿ ಹೇಳದೆ ಸುಮ್ಮನಿರ್ತಾರೆ. ಯಾಕಂದ್ರೆ ಇದಕ್ಕೆ ಸರ್ಕಾರ ಯಾವ ಫೈನನ್ನು ಇನ್ನೂ ನಿಗದಿಪಡಿಸಿಲ್ಲ. ಹಾಗಾಗಿ ಈ ನಿರ್ಲಕ್ಷ್ಯ. ನಾವು
ಯಾತ್ರಾರ್ಥಿ ಬಂದವ್ರಿಗೆಲ್ಲ ದಯಮಾಡಿ ಸ್ಕೈ ವಾಕ್ ಇದೆ, ಸರ್ಕಾರ ಇಷ್ಟೊಂದು ವೆಚ್ಚ ಮಾಡಿ ನಮಗೋಸ್ಕರ ನಿರ್ಮಾಣ ಮಾಡಿದ್ದಾರೆ. ಹೋಗಿ ಸ್ಕೈ ವಾಕ್ ಬಳಸ್ಕೊಂಡಿದ್ರೆ ಆದರೂ ಜನ ಕೇಳಲ್ಲ. ಅವರು ಮೇಲೆ ಹತ್ತಕ್ಕೆ ಕಷ್ಟ, ಅವ್ರಿಗೆ ಮೆಟ್ಲಿದೆ ಅಲ್ಲ, ಲಿಫ್ಟಿದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅವರು. ಅಲ್ಲೇ ನಿಂತ್ಕೊಂತಾರೆ, ಏನು ಹೇಳಿದ್ರು ಹಂಗೇ ಬರ್ತಾರೆ ಅವರು. ಎಷ್ಟು ಟ್ರಾಫಿಕ್ ಆದರೆ ಅಲ್ಲೇ ವೆಯ್ಟ್ ಮಾಡ್ತಾರೆ. ಟೈಮ್ ವೇಸ್ಟ್ ಆಗುತ್ತೆ, ಟ್ರಾಫಿಕ್ ಬಿಟ್ಟೋದು ಲೇಟ್ ಆಗುತ್ತೆ, ಹೋಗಿ ಅಲ್ಲೇ ಇರ್ತದೆ, ಅವರು ಕೇಳೋ ಸ್ಥಿತಿಲಿಲ್ಲ. ಅಲ್ಲೇ ನಾವು ಏನು ಹೇಳಿದ್ರು ಅವ್ರು ಮಾಮೂಲಿ ಅದೇ ಪ್ರಕಾರ ಅಲ್ಲೇ ಬರ್ತಾ ಇರ್ತಾರೆ. ಅದೇ ನಾವು ಹೇಳಿ ಸಾಕಾಗತ್ತೆ, ನಾವು ಎಷ್ಟೇ ಹೇಳೋದು ಅವ್ರಿಗೆ, ಅದಕ್ಕೆ ನಾವು ಸುಮ್ಮನೆ. ಇನ್ನು ಸಂಚಾರಿ ಪೊಲೀಸರು ಫೈನ್ ಸಂಗ್ರಹ ಬಿಟ್ರೆ ರಸ್ತೆ ಸುರಕ್ಷತೆಯ ಬಗ್ಗೆ ಹೆಚ್ಚು ತಲೆಯೇ ಕೆಡಿಸಿಕೊಳ್ಳುತ್ತಿಲ್ಲ. ಹಾಗಾಗಿ ನಮ್ಮ ನಗರದ ತುಂಬ ತಗ್ಗಾದ ಅವೈಜ್ಞಾನಿಕ ಡಿವೈಡರ್ಗಳೇ ಇವೆ. ಇದರಿಂದ ಜನ ಈ ಡಿವೈಡರ್ಗಳನ್ನ ಹಾರಿಕೊಂಡೇ ರಸ್ತೆ ದಾಟುತ್ತಿದ್ದಾರೆ. ಮುದುಕರು ಕೂಡ ನಡೆಯಲು ಕಷ್ಟ ಅಂತ ಇಂತಹ ದುಸ್ಸಾಹಸ ಮಾಡ್ತಾರೆ. ಇದರಿಂದ ಕೆಲವೊಮ್ಮೆ ಸಂಕಷ್ಟಕ್ಕೂ ಸಿಲುಕುತ್ತಾರೆ. ಎತ್ತರದ ಡಿವೈಡರೇ ಸೂಕ್ತ ಪರಿಹಾರ. ಜನರ ಈ ಬೇಜವಾಬ್ದಾರಿತನ ಹಾಗೂ ಉದಾಸೀನದ ವರ್ತನೆಗೆ ಕಡಿವಾಣ ಹಾಕಬೇಕಾದ್ರೆ ನಗರದ ಎಲ್ಲ ಕಡೆ ಜನ ದಾಟಲಾಗದ ಎತ್ತರದ ಡಿವೈಡರ್ಗಳನ್ನು ನಿರ್ಮಿಸಬೇಕು. ಪ್ರತಿಯೊಬ್ಬರೂ ಸ್ಕೈವಾಕರ್ ಬಳಸಿಯೇ ರಸ್ತೆ ದಾಟುವಂತೆ ಮಾಡಬೇಕು. ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಆಗ ಮಾತ್ರ ಈ ಯೋಜನೆ ಯಶಸ್ಸು ಕಾಣುತ್ತೆ. ಇಲ್ಲದಿದ್ದರೆ ನಗರದ ಅಂಡರ್ ಪಾಸ್ಗಳಂತೆ ಇದು ಫ್ಲಾಪ್ ಯೋಜನೆಯಾಗುತ್ತೆ. ಇಲ್ಲಿ ಕೆಲ ಕಾಂಟ್ರಾಕ್ಟರ್ಗಳ ಅನುಕೂಲಕ್ಕೆ ಸ್ಕೈವಾಕರ್ಗಳನ್ನು ನಿರ್ಮಿಸಿ ಜನರ ತೆರಿಗೆ ಹಣವನ್ನು ಪೋಲು ಮಾಡಿರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸಿ ಎತ್ತರದ ಡಿವೈಡರ್ ನಿರ್ಮಿಸಿ ಈ ಸ್ಕೈವಾಕರ್ಗಳನ್ನು ಬಳಸುವಂತೆ ಮಾಡಿದರೆ ಸುಗಮ ಸಂಚಾರ ಸಾಧ್ಯ, ಜೊತೆಗೆ ಅಪಘಾತಗಳು ತಪ್ಪುತ್ತವೆ. ಕ್ಯಾಮ್ರಾಮ್ಯಾನ್ ಐಶ್ವರ್ಯ ಜೊತೆ ಸೋಮನಾಥ್ ಕೋಟೆ, ವಿಜಯ್ ಟೈಮ್ಸ್, ಬೆಂಗಳೂರು.